ಹೇಳಿದ್ರು ಹಿರಿಯರು. ಏನತ್ತ? ಒಂದ್ 15-20 ದಿವಸದೊಳಗೆ ಇದನ್ನೆಲ್ಲಾ ನಿಯೋಜನೆ ಮಾಡಿ ದೀಡ್ ತಿಂಗಳದೊಳಗೆ ಇದೊಂದು ಪಲ್ಲಕ್ಕಿ ಕೋಲಿ ಕಟ್ಟ್ಯಾರ. ಹೌದು ಹೌದು. ಯಾಕಂದ್ರ ಇದು ಅಟ್ಟ ಸಸಾರದಗದಲ್ಲ. ಯಾಕಂದ್ರ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಸಿವಿಲ್ ಇಂಜಿನಿಯರ್ ಅದ. ಹೌದು ಹೌದು. ಮೇಲ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅದ. ಹೌದು ಹೌದು ಹೌದು. ಮನಿ ಕಟ್ಲು ಕೊಡ್ತಾರ. ಮನಿ ಕಟ್ಟುಕಿಂತ ಮೊದಲ 15 ಲಕ್ಷ ಕೈಯಾಗ ಕೊಟ್ರು 1 ವರ್ಷದೊಳಗ ಅವ್ರ ಮನಿ ಮುಗಿಯಂಗಿಲ್ಲ. 1 ವರ್ಷದೊಳಗ ಅವ್ರ ಮನಿ ಮುಗಿಯಂಗಿಲ್ಲ. ಹೌದು ಹೌದು. ನೀವೇನು ಮುಗಿಸ್ತೀರಿ? ಅಂತದ್ರೊಳಗ ಈ ಹಳ್ಳೂರು ಗ್ರಾಮದ ಪುಣ್ಯವಂತರು ಪ್ರಪಂಚ ಮದುವತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಮಾಡ್ಬೇಕಂತ ಹೇಳಿ 1 ತಿಂಗಳದೊಳಗೆ ಈ ಗುಡಿಯನ್ನು ಕಟ್ಟಿರಲ್ಲ. ನಿಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ನಿಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ಹೌದು ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು ಹೌದು ಹೌದು. ಈ ಜಾತಿಯವರು ಅದಾರ ಅಂತ ಹೇಳಿ ದೀಪ ಅವ್ರ ಮನೆಯೊಳಗೆ ಕಮ್ಮಿ ಉರಿದಿಲ್ಲ. ಹೆಚ್ಚಿನ ಜಾತಿಯವರು ಅದಾರ ಅಂತ ಹೇಳಿ ಅವ್ರ ಮನೆಯೊಳಗೇನು ದೀಪ ಹೆಚ್ಚಿಗೆ ಉರಿದಿಲ್ಲ. ಹೌದು ಹೌದು ಹೌದು. ಎಲ್ಲರಿಗೂ ಹೆಂಗ ಕುಲಾಹಲನಟ್ಟಿ ಜಾತಿಗೆಲ್ಲ ಏಕಭಾವದಿಂದ ದೀಪ ಉರಿತದ ನೋಡು. ಹಂಗ ಕುಲಾಹಲನಟ್ಟಿ ಜಾತಿ ಭಕ್ತರು ಇಲ್ಲಿ ಬಂದರು. ಕುಲಾಹಲನಟ್ಟ ಊರದ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಕಲಾವಿದರು ಇಲ್ಲಿ ಬಂದರು. ಏಕಭಾವದಿಂದ ನೋಡ್ತಿರ್ತಕ್ಕಂಥ ಕಮಿಟಿ ಯಾವಾದರಿದ್ದು ಅದು ಶಿವನ ಸಮಿತಿ ತಿಳಿಸಬಾರದಕ್ಕೆ. ಮನಿ ಮಾಯಮಕಣಾಪುರ ಶಿವಸ್ಥಾನ ಗದ್ದಿಗಿ. ಹೌದ. ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು. ಶ್ರೀ ಗುರು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಏನ್ ಮಾಡ್ಯಾರಿ ಸರ? ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲ್ಲುತ್ತಿರ್ತಕ್ಕಂಥ ದೀನದಯಾಳು, ಭಕ್ತವತ್ಸಲ, ಕರುಣಾನಿಧಿ, ಅಪಾತ್ ಬಾಂಧವ. ಹೌದ ಹೌದಾ. ಜಗತ್ತುದ್ಧಾರಕ, ಲೋಕಪಾಲಕ, ಸಿದ್ಧರ ಗುರು, ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಯಾರಿ ಸರ ಗುರುಗಳು? ಯಾವ ಮಾಯನಾದ ಮಕಣಾಪುರ ಗ್ರಾಮದಲ್ಲಿ ಇಂಬಾಗಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನ ಗುರುಗೌರಿ ಸೋಮಲಿಂಗೇಶ್ವರ ಮುತ್ತನ ಪಾದಕ್ಕರು ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತಲೋಕದೊಳಗ ಮಾನವರು ಉದ್ಧಾರಕ್ಕಾಗಿ ಬಂದು ಏನ್ ಮಾಡ್ಯಾರಿ ಸರ? ಯಾವ ಅರಕೇರಿ, ಜಾಲಗೇರಿ, ಸಿದ್ದಾಪುರ, ಮೋರೂರ, ಮುಂಗಡಿಯಲ್ಲಿ ಹಗ್ಗುಕೋಲುಗಳಿಲ್ಲದೆ ಅಂತರ್ಲಿ ಕಂಬಳಿ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಯಾರಿ ಸರ? ಯಾವ ತ್ರಿಕಾಲಜ್ಞಾನಿ ನಾಡಗೌಡ ಯೋಗಿನಾದ ಸಾಧು ದೇಸಾಯಿ ಅಮೋಕ್ಷದ ಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇನ್ನು ಮಿಷಿದ್ದ ಮುತ್ತಾಗ 3 ಮಂದಿ ಪುಣ್ಯದ ಮಕ್ಕಳು ಗಂಗೀರಾಡಗೌಡ ಆರ್ಯಾನಾಡದರ್ಸ 7 ಮಟ್ಟದ ಒಡಿಯ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಡೋಣಜ ಕಡಿಮಟ್ಟದಲ್ಲಿ ವಾಸವಾದಂತ ನನ್ನ ಮಾಧುಲಿಂಗ ಮುತ್ಯ ತೇರವಾಡದ ಮಂಗರಾಯಿ ಸಿದ್ಧ ಮುತ್ಯ ಮತ್ತು ಕರ್ಣಿ ಮಲ್ಕಾರ ಸಿದ್ಧ ಮುತ್ಯ ಹೌದ್ರಿ ಸರ. ಆ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇನ್ನು ನಿಷಿದ್ಧ ಮುತ್ಯಾಗ 4 ಮಂದಿವರೆಗಿನ ಮಕ್ಕಳು. ಇವ್ರು ಯಾರ್ಯಾರಿ ಸರ? ಅವತಾರ ಸಿದ್ಧ ಮುತ್ಯ, ದೇವೇಂದ್ರ ಬಿಳಿಯಾಣಿ ಸಿದ್ಧ ಮುತ್ಯ, ಹೌದು ಆಚಾರ್ಯಗೌಡ ಸೋಮನ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ, ಹೌದು ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ. ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದ್ಲು. ಯಾರಿ ಸರ? ಅಕ್ಕಿನೇ ರೆಬಕವಾಯಿ ಮೇಲನಾಡದಾಗ ಜನ್ನಮ್ಮ ಅಂತ ಹೇಳಿ ಕರೀತಾರ. ಹೌದು
ಆ 4 ಮಂದಿ ಸತ್ಯ ಧರ್ಮರಿಗೂ ಹಾ ಹಾ ಆ ತಾಯಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ಅದೇ ರೀತಿಯಾಗಿ ಹಾ ಹಾ ಈ 4 ಮಂದಿ ಸತ್ಯ ಧರ್ಮರೊಳಗ 3ನೇದವಾದಂತ ಯಾರಿ ಸರ? ಆಚಾರ ವಿಚಾರಗಳು ಶ್ರೇಷ್ಠವಾದಂತ ಸೋಮಣ ಮುತ್ಯ ತಾಯಿ ಸೋಂಬಾಯಿ. ತಾಯಿ ಸೋಂಬಾಯಿ ಹೊಟ್ಟಿಲೆ 5 ಮಂದಿ ಹುಟ್ಟಿ ಬಂದ್ರು. ಇವ್ರು ಯಾರ್ಯಾರಿ ಸರ? 5 ಮಂದಿ. ಹಿರಿಮಲ್ಲ ಪೊಡಿಯ, ಚಿಕ್ಕಮಲ್ಲ ಪೊಡಿಯ, ತುಕುಂಡಿ ಮುತ್ಯ ಪೊಡಿಯ, ಹಾ ಹಾ ಬೆಳ್ಳುಂಡಿಗೆ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ಯ, 10 ರೋಗಣ ಮುತ್ಯ. 10 ರೋಗಾಣ ಮುತ್ಯ. ಹೌದು ಹೌದು ಹೌದು. ಇವ್ರ ಒಳಗ 4ನೇದವಾಗಿರ್ತಕ್ಕಂತ ಹಾ ಹಾ ಪ್ರಪಂಚ ಒಲ್ಲತ್ ಹೇಳಿ ಪ್ರಪಂಚ ಬದಿ ಒತ್ತಿ ಏನ್ ಮಾಡ್ಯಾರಿ ಸರ? ಲಗ್ನ ಒಲ್ಲತ್ ಹೇಳಿ ಕೈಗೆ ಕಂಕಣ ಕಟ್ಟಿಕೊಂಡು ಹಣಿಗೆ ಬಾಸಿಂಗ ಕಟ್ಟಿಕೊಂಡು ಹಾ ಹಾ ಜಗದೋಳು ಹೇಳೆಲ್ಲ ತಾಯನ್ನು ತಿಳಿದು ಜಗತ್ತದೊಳಗ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡಿ ಕಲ್ಲು ತೆಗೆದರೆ ಬೆಂಕಿ ಕಾರ್ತದ ಅಂತಾಳಲ್ಲ ಹಳ್ಳದ ಸನ್ಯಾಸಿ ಮರಕಾರ ಸಿದ್ಧ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ಅದೇ ರೀತಿಯಾಗಿ ಹಾ ಹಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ಯಾರಿ ಸರ? ಆದಿಶಕ್ತಿ ಜಗನ್ಮಾತಾ ಭಕ್ತರು ಧಾರಕಿ ಶಿಷ್ಟರ ಪರಿಪಾಲಕಿ. ಹೌದು ಹೌದು. ಈ ಭಕ್ತರ ಭವಬಂಧನವನ್ನು ಬಯಲು ಮಾಡ್ಲಕ್ಕ ಬಂದಿರ್ತಕ್ಕಂಥ ಹೌದು ಹೌದು. ಈ ಒಂದು ಜಾತ್ರೆಗೆ ಕಾರಣೀಕರ್ತಳಾಗಿರ್ತಕ್ಕಂಥ ಯಾರಿ ಸರ? ಯಾವ ಒಂದು ಪಲ್ಲಕ್ಕಿಯ ಒಂದು ಭವನದ ಉದ್ಘಾಟನೆ ನಿಮಿತ್ತವಾಗಿ ಮೂಲ ಕಾರಣೀಕರ್ತಳೆನಿಸಿಕೊಂಡಿರ್ತಕ್ಕಂಥ ಹಾ ಹಾ ಯಾವ ನನ್ನ ಸೀಮೆವ ದೇವಿ ಕೂಡ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ಅದೇ ರೀತಿಯಾಗಿ ಹೌದ್ ಯಾವ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಹಾ ಹಾ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರವಾದಂತ ಯಾವಾದ್ರಿ ಸರ? ಹಳ್ಳೂರ ಗ್ರಾಮದ ಹಿರಿಯರು ಹಾ ಹಾ ಜಗತ್ತಿನೊಳಗ ಏನಾಗ್ಯದ್ರಿ ಸರ? 18 ಪುರಾಣ ಪಂಡಿತರತ್ತೇಳಿ ಈ ಒಂದು ಸತ್ಯ ಸಂಘದೊಳಗ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥ ಹೌದು ಹೌದ್ರಿ ಸರ. ಆತ್ಮೀಯ ಕಾಕಾಗಳಾಗಿರ್ತಕ್ಕಂಥ ಹಾ ಹಾ ಯಾವ ನಮ್ಮ ಸತ್ಯಪ್ಪ ಕಾಕ ಹಾಗೂ ಸತ್ಯಪ್ಪ ಕಾಕನ ಸಂಘಕ್ಕೂ ಕೂಡ ಎನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಏನಾಯ್ತ್ರಿ ಸರ? ಇದನ್ನೆಲ್ಲ ನೋಡಿ ನನಗೊಂದು ಮಾತು ನೆನಪಿಗೆ ಬರ್ತದ. ಬಸವಣ್ಣವ್ರು ಹೇಳಿದ್ರು, ಏನ್ರಿ ಸರ? ಜಾತಿ ಹೀನನ ಮೇಲೆ ಜಾತಿತ ಹೀನವೇ, ಜಾತಿ ವಿಜಾತಿಯನ್ನ ಬೇಡ. ಹಾ ಹಾ ಜ್ಯೋತಿ ಹೀನನ ಮನೆ ಜಾತಿತ ಹೀನವೇ, ಜಾತಿ ವಿಜಾತಿಯನ್ನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತೇಳಿ ಹೌದ್ ಅಣ್ಣ ಬಸವಣ್ಣವ್ರು ಹೇಳಿದ್ರು 12ನೇ ಶತಮಾನದೊಳಗೆ. ಹೌದ್ ಹೌದ್ ಹೌದ. ಇದೇ ಮಾತು ಯಾಕೆ ಇಲ್ಲಿ ಹೇಳಬೇಕಾಯ್ತು? ಯಾಕ್ರಿ ಸರ? ನೋಡ್ರಿ, ಹಾ ಹಾ ಕಮ್ಮಿ ಜಾತಿಯವರಲ್ಲಾರ ಹೇಳಿ ದೀಪ ಅವ್ರ ಮನೆಯೊಳಗೆ ಕಮ್ಮಿ ಉರಿದಿಲ್ಲ, ಹಾ ಹಾ ಹೆಚ್ಚಿನ ಜಾತಿಯವರದಾರ ಹೇಳಿ ಅವ್ರ ಮನೆಯೊಳಗೇನು ದೀಪ ಹೆಚ್ಚಿಗೆ ಉರಿದಿಲ್ಲ. ಹೌದ್ ಹೌದ್ ಹೌದು. ಎಲ್ಲಾರ್ಗಿ ಹೆಂಗ ಕುಲ 18 ಜಾತಿಗೆಲ್ಲ ಏಕಭಾವದಿಂದ ದೀಪ ಉರಿತದ ನೋಡು, ಹಾ ಹಾ ಹಂಗ ಕುಲ 18 ಜಾತಿ ಭಕ್ತರು ಇಲ್ಲಿ ಬಂದರು. ಕುಲ 18 ಊರದ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಕಲಾವಿದರು ಇಲ್ಲಿ ಬಂದರು. ಏಕಭಾವದಿಂದ ನೋಡ್ತಿರ್ತಕ್ಕಂಥ ಕಮಿಟಿ ಯಾವಾದರಿದ್ದು ಅದು ಶಿವರಾಮ ಸಮಿತಿ ತಿಳಿಸಬಾರಕ್ಕೆ. ಹೌದ್ 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 ಹೌದ್. ಯಾಕಂದ್ರ ಯಾಕ್ರಿ ಸರ? ಚಲೋ ಚಲೋ ನಡು ಊರಾಗ ಹಾಡಿಕೆ ಇಟ್ರೆ ಈಗಿನ ಯಾವ್ಯಾವಾಗ ಮಂದಿ ಕೊಡಲ್ರಿ. ಕೂಡುದಿಲ್ರಿ. ಬಹಳ ಆನಂದ ಆಯ್ತು. ಹೌದ್ ಹೌದು. ಕಾಕ ಹೇಳಿದ ಊರಾಗ ಹಾಡಿಕೆ ಬರುತ್ತ ಇದ್ರ ಬದ್ರ ಗಾಡಿಗಳು ಸಹಿತ ಹೋಗಲ್ಲ. ಅದು ಎಲ್ಲಿ ಒಯ್ಲಿತ್ ನಮ್ ಕಾಕ ಅಂದಂಗಾಗಿತ್ತು. ಹೌದ್ ಹೌದ್ ಹೌದು. ಆದ್ರೆ ಇಲ್ಲಿ ಬಂದು ನೋಡೋದಕ್ಕಾಗಿ ಹಾ ಹಾ ಇದೇನು ಊರಾಗ ಅದು ಹೊಲ್ದಾಗ ಅದು ತಿಳಿಲಾರ್ದಂತ ಸಭಾ ಎಲ್ಲರೂ ಕೂಡಿದಲ್ಲ, ಅದು ಹಳ್ಳೂರು ಗ್ರಾಮದಾಗ ತಿಳಿಸಬಾರಕ್ಕೆ. ಹೌದ್ 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 ಹೌದ್ರಿ ಸರ್. ಯಾಕಂದ್ರ ಹಾ ಹಾ ನನಗೆ ಹೇಳಿದ್ರು ಹೀಗಾರು, ಏನತ್ತ? ಒಂದು 15-20 ದಿವಸದೊಳಗೆ ಇದನ್ನೆಲ್ಲಾ ನಿಯೋಜನೆ ಮಾಡಿ 1.5 ತಿಂಗಳದೊಳಗೆ ಇದೊಂದು
ಪಲ್ಲಕ್ಕಿ ಕೋಲಿ ಕಟ್ಟ್ಯಾರ. ಹೌದ್ ಹೌದು. ಯಾಕಂದ್ರ ಹಾ ಹಾ ಇದು ಅಟ್ಟ ಸಸಾರದಾಗದಲ್ಲ. ಅದೇ ಯಾಕಂದ್ರ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಸಿವಿಲ್ ಇಂಜಿನಿಯರ್ ಅದ, ಹೌದು ಹೌದು ಮೇಲ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅದ. ಹೌದು ಹೌದು ಹೌದು. ಮನಿ ಕಟ್ಲು ಕೊಡ್ತಾರ. ಮನಿ ಕಟ್ಟುಕಿಂತ ಮೊದಲ 15 ಲಕ್ಷ ಕೈಯಾಗ ಕೊಟ್ರು 1 ವರ್ಷದೊಳಗ ಅವ್ರ ಮನಿ ಮುಗಿಯಂಗಿಲ್ಲ, 1 ವರ್ಷದೊಳಗ ಅವ್ರ ಮನಿ ಮುಗಿಯಂಗಿಲ್ಲ. ಹೌದು ಹೌದು. ನೀವ್ಯಾಂಗ ಮುಗಿಸ್ತೀರಿ? ಅಂತದ್ರೊಳಗ ಈ ಹಳ್ಳೂರು ಗ್ರಾಮದ ಪುಣ್ಯವಂತರು ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಮಾಡ್ಬೇಕಂತ ಹೇಳಿ 1 ತಿಂಗಳದೊಳಗೆ ಈ ಗುಡಿಯನ್ನು ಕಟ್ಟಿರಲ್ಲ. ನಿಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ನಿಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಯಾರು ಇಲ್ಲ. ಹೌದು ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು ಹೌದು ಹೌದು. ಯಾಕಪ್ಪ ಅಂದ್ರ ಯಾಕ್ರಿ ಸರ? ಇಂಥ ಒಂದು ಅಡವಿ ವಸ್ತಿ ಒಳಗ ಬಂದು ದೇವ್ರು ಇರ್ಬೇಕಂದ್ರ ಒಟ್ಟು ಹಗರದಗದಲ್ರಿ. ಹಾ ಹೆಂಗ್ರಿ ಸರ? ದೇವ್ರುಗಳು ಯಾವಾಗ ಬರ್ತಾವ, ಯಾವಾಗ ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಯ್ತಂದ್ರ ದೇವ್ರುಗಳು ಭಕ್ತರು ಹುಡ್ಕೊಂಡು ಬರ್ತಾರ್ರಿಪ್ಪ. ಇಲ್ಲಿ ನಿಮಗೊಂದು ಮಾತು ಹೇಳುದು. ಏನ್ರಿ ಸರ್ ಮಾತ? ಮುಂಬೈ ಒಳಗ ಡಾಕ್ಟರ್ ಮಾಂಡವಿ ತಿಳಾಗಿ ಹೋದ್ರು. ಹೌದು ಹೌದು. 1,000 ಹಾರ್ಟ್ ಸ್ಪೆಷಲಿಸ್ಟ್ ಸಕ್ಸಸ್ ಮಾಡಿರು. ದಿಲ್ಲಿಯಿಂದ ಕೇಂದ್ರ ಸರ್ಕಾರದಿಂದ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು. ಹೌದು ಹೌದು ಹೌದು. ಅವ್ರಿಗೊಂದು ಪತ್ರ ಬತ್ತು ಡಾಕ್ಟರ್ ಮಾಂಡವಿ ಅವರಿಗೆ. ಏನತ್ತ? ಇಂತಿಂತ ತಾರೀಕಿಗೆ ದಿಲ್ಲಿ ಒಳಗ ಹೌದು ತಮಗ ಪದ್ಮಭೂಷಣ ಪ್ರಶಸ್ತಿ ಸಿಗುದದ. ಹೌದು, ನೀವು ಬರಬೇಕಾಗ್ಯದ ಅಂತೇಳಿ ಪತ್ರ ಬತ್ತು. ಹೌದು ಹೌದು ಹೌದು. ಅವಾಗ ಡಾಕ್ಟರ್ ಮಾಂಡವಿ ಅವರು ಏನ್ ಮಾಡ್ತಾರ್ರಿ ಸರ? 1 ತಿಂಗಳು ಇರ್ಲಿಕ್ಕಾಗಿ ವಿಮಾನ ಬುಕ್ ಮಾಡಿದ್ರು. ಹೌದು ಹೌದು. ದಿಲ್ಲಿಗೆ ಹೋಲಕ ಏನರೆ ಪೇಷಂಟ್ಗಳು ಬಹಳ ಅದು. ಪೇಷಂಟ್ಗಳ ಅನುಕೂಲ ಸಲುವಾಗಿ ಹೋಗಲ್ಲಿ ಹೆಚ್ಚು ಕಮ್ಮಿ ಆಯ್ತಂದ್ರ ಮತ್ತೊಂದು ಗಾಡಿ ಇರ್ಬೇಕಂತೇಳಿ 15 ದಿವಸ ಇರ್ಲಕ್ಕಾಗಿ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ರು. ಹೌದು ಹೌದು ಹೌದು. ಕೊಟ್ಟಿರ್ತಕ್ಕಂತ ಸಮಯ ಮತ್ತು ದಿಲ್ಲಿಗೆ ಡಾಕ್ಟರ್ ಮಾಂಡವಿ ಹೋಗ್ಬೇಕಾಯ್ತು. ಹೌದು ಹೌದು ಹೌದು. ಏನಾಯ್ತು ಅವಾಗ? ಡಾಕ್ಟರ್ ಮಾಂಡವಿ ಅವರು ಗಾಡಿ ಮಾಡಿಕೊಂಡು ಮುಂಬೈ ಏರ್ಪೋರ್ಟ್ ಕಡೆ ಹೊಂಟರು. ನೋಡ್ರಿ ಪುಣ್ಯಾತ್ಮರೇ, ಭಗವಂತನ ಸತು ಪರೀಕ್ಷೆ ಹೆಂಗದ. ಏನಾಯ್ತ್ರಿ ಸರ್ ಸತು ಪರೀಕ್ಷೆ? ಟ್ರಾಫಿಕ್ ಅದ ಅಭಾವದಿಂದ ಸರಿಯಾದ ಸಮಯಕ್ಕ ಹೌದಾ ಏರ್ಪೋರ್ಟಿಗೆ ಹೋಗಿ ಮುಟ್ಲಾಕ ಆಗಲಿಲ್ಲ. ಹೌದು ಹೌದು ಹೌದು. ಹೋಗಿ ವಿಮಾನ ಹಿಡಿಬೇಕಂದ್ರ ವಿಮಾನ ಹೋಗಿಬಿಟ್ಟಿತ್ತು. ಹೌದು ಹೌದು. ಅವಾಗ ಡಾಕ್ಟರ್ ಮಾಂಡವಿ ಅವರು ವಿಚಾರ ಮಾಡ್ತಾರ, ಏನತ್ತ? ಆ ಭಗವಂತ ಎಂತ ವಿಚಾರ ನಾನು ತಿಳಿಯಲಕ್ ಕೊಟ್ಟಾನ. ಹೌದು ಹೌದು. 15 ದಿವಸ ಇರ್ಲಾಕಾಗಿ ನಾ ರೈಲ್ವೆ ರಿಸರ್ವೇಶನ್ ಮಾಡಿದ್ದು ಒಳ್ಳೇದೇ ಆಯ್ತಲ್ಲ. ಹೌದು ಹೌದು ಹೌದು. ಈಗಿಂದೀಗ ರೈಲ್ವೆಗೆ ಹೋಗ್ಬೇಕಂತೇಳಿ ಏರ್ಪೋರ್ಟ್ ದಿಂದ ಗಾಡಿ ತಿರುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹೊಂಟರು. ನೋಡ್ರಿ ಪುಣ್ಯಾತ್ಮರಿ. ಹೌದು ಹೌದು ಹೌದು. ರೈಲ್ವೆ ಸ್ಟೇಷನ್ಕ ಬಂದು ಮುಟ್ಟಿ ರೈಲ್ವೆ ಹಿಡಿಬೇಕಂತಿದ್ದ ರೈಲ್ವೆ ಸೀಟು ತೆಪ್ಪೋಯ್ತು. ನೋಡ್ರಿ. ಹೌದು ಹೌದು. ಹೆಂಗ ಹೋದ್ರು ಮುಂಬೈಕ? ಭಗವಂತ ಸತು ಪರೀಕ್ಷೆ ಹೆಂಗ ಮಾಡ್ತಾನೆ, ಹೆಜ್ಜೆಗೆ ಸತು ಪರೀಕ್ಷೆ ಮಾಡ್ತಾನವ. ಹೌದು ಹೌದು ಹೌದು. ಏನಾಯ್ತ್ರಿ ಸರ್ ಮುಂದ? ಅವಾಗ ಡಾಕ್ಟರ್ ಮಾಂಡವಿಗೆ ಚಿಂತೆ ಹತ್ತು. ಏನತ್ತ? ಸರ್ಕಾರದ ಪತ್ರ ಬಂದದ, ಪ್ರಶಸ್ತಿಯನ್ನ ತಗೋಬೇಕಾಗ್ಯದ, ದಿಲ್ಲಿಗೆ ಹೋಗ್ಬೇಕಾಗ್ಯದ, ದಿಲ್ಲಿಗೆ ನಾ ಹೋಗ್ಬೇಕಾಗ್ಯದ. ಇನ್ನು ಹೇಳಬಾರ್ದು ಅಂತ ಹೇಳಿ ಮನಿ ಮುಂದ 1 ಕೋಟಿದ ಕಾರ್ ಗಾಡಿ ಇತ್ತು. ಸ್ಟಾರ್ಟ್ ಹೊಡೆದ ಹೊಂಟು. ನೋಡ್ರಿ ಗಾಡಿ ಟರ್ ಅಂತೇಳಿ ಹೊಂಟು. ಹೌದು ಹೌದು. ಹೌದೌದು ಹೌದೌದು. ಇದಾಗ ಹೇಳ್ತು. ಮನೆ ಮುಂದ 1 ಕೋಟಿದ ಕಾರ್ ಗಾಡಿ ಹೊಂಟು. ಮುಂಬೈ ಬಿಟ್ಟು
60 ಕಿಲೋಮೀಟರ್ ಹೋಗಿತ್ತು. ಗುಡುಗ ಸಿಡ್ಲ ಮಳಿ ಹೊಡ್ಲಿತ್ತು. ಧಾರಂಕಾರ ಹಳ್ಳ ಹರಿದಂಗ ರೋಡ್ ಮ್ಯಾಗ ನೀರ್ ಹಿಡ್ಲಿತ್ತು. ಒಂದು ಕೋಟಿದ ಕಾರ ಗಾಡಿ ಮಧ್ಯ ರಸ್ತಾದಾಗ ಬಂದಾಗಿ ನಿತ್ತು. ಹೌದ್ 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 ಹೌದ್